ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅಯ್ಯೋ, ಅವ್ರಿಗೂ ಆತಂಕ ಆಗಿರುತ್ತಲ್ವಾ ಭಾವ? ಇದೇನಿದು, 2 ದೊಡ್ಡ ಸೂಟ್ ಕೇಸ್ ಇದೆ. ಹಣದ ಕಂತೆಗಳು ಇದರಲ್ಲೇ ತುಂಬಿಸ್ಕೊಂಡ್ ಬಂದಿದ್ದೀನಿ. ನೋಡ್ತೀಯಾ ಏನಕ್ಕೆ ಹಂಗ್ ಮುಖ ಮಾಡ್ಕೊಂಡ್ಯ? ಏನೋ ಕೆಲ್ಸ ಇತ್ತು ತಂದೆ. ಖಾಲಿ ಸೂಟ್ ಕೇಸ್ ಅಮ್ಮ. ಆಮೇಲೆ ಭಾವನ ಹತ್ರ ಕೋಟಿ ಗಟ್ಟಲೆ ದುಡ್ಡಿದೆ, ಸೂಟ್ ಕೇಸ್ ತುಂಬಾ ತುಂಬ್ಕೊಂಡ್ ಬಂದ್ಬಿಟ್ಟವ್ರೆ ಅಂತ ಊರ್ ತುಂಬಾ ಅಪಪ್ರಚಾರ ಮಾಡ್ಬಿಟ್ಯಾ? ಸುಶೀಲ ಹೇಳಿದ್ಲು ಅಂತ ಕೇಳ್ದೆ ಭಾವ. ನನ್ಗೆ ಯಾಕೆ ಈ ಉಸಾಬರಿ ಹೇಳಿ? ನೀವು ಸುಮ್ಮನೆ ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡಿ. ಯಾರು ಮಾತಾಡ್ತಿರೋದು ಬಾಯಿಗೆ ಬಂದಂಗೆ? ಜಾನಕಿ ಹೇಳ್ತಾ ಇದ್ದೀನಿ ಕೇಳೋ. ಹೆಣ್ಮಕ್ಳು ನೀವು ನಿಮ್ ಕೆಲಸ ನೋಡ್ಕೊಂಡು ತೆಪ್ಕಿದ್ ಬಿಡ್ಬೇಕು. ದುಡ್ಡು ಕಾಸಿನ ವಿಚಾರಕ್ಕೆ ಬರೋಷ್ಟು ಮೆರಿಬಾರ್ದು. ಅರ್ಥ ಆಯ್ತಾ? ಇನ್ನೊಂದು ಸಾರಿ ಏನಾದ್ರು ದುಡ್ಡು ಕಾಸಿನ ವಿಚಾರ ಮಾತಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ಬಂದ್ಬಿಟ್ಲು. ಮೊದ್ಲು ನಿನಗೆ ಹೊಡಿಬೇಕು. ನಾನು ಯಾರ್ಯಾರ ಹತ್ರ ಯಾವ ವಿಷಯ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ನಿನಗೆ? ಸತ್ಯ, ಸತ್ಯ, ಅದು ಅಪ್ಪ. ಸತ್ಯ, ಏನು ಹೇಳ್ಬೇಡ, ನಾನೆಲ್ಲ ಕೇಳಿಸ್ಕೊಂಡಿದ್ದೀನಿ. ನನ್ನ ಬಗ್ಗೆ ಮಾತಾಡಿದ್ ನೋಡಿ ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ಅದು ನಾನಿನ್ ಬಗ್ಗೆ ಆಡಿರೋ 2 ಮಾತಿಗೆ ನೀನ್ ಇಷ್ಟೊಂದು ಖುಷಿ ಪಡ್ತಾ ಇದ್ಯಾ? ಹೇಗಿದೆ? ಕೇಳ್ಬೇಕಾ? ಸಖತ್ತಾಗಿದೆ. ನನ್ ಬಂಗಾರ ನೀನು. ಈ ಸೂಟಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ? ನಿನ್ ತಲೆ ಚೆನ್ನಾಗಿದೆ, ಗುಂಡಿನ ಕಿತ್ತೋಗಿದೆ ನೋಡು. ಅದಕ್ಕೆ ಹೇಳೋದು ನಿನ್ ಟೇಸ್ಟೇ ಚೆನ್ನಾಗಿಲ್ಲ ಅಂತ. ಅಷ್ಟೇ ತಾನೆ? ಈಗ ನೋಡು ಹೇಗ್ ಮ್ಯಾಜಿಕ್ ಮಾಡ್ತೀನಿ ಅಂತ. ನಿನ್ನ ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ. ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ. ಎಂದು ಹೀಗೆ ಆಗಿಲ್ಲ, ಏನು ಇದರ ಸೂಚನೆ? 100 ವಿಷಯ ಎತ್ತರೂನು ನಿನ್ನದೊಂದೇ ಯೋಚನೆ. ಇಬ್ಬರಲ್ಲ ಒಬ್ಬರೀಗ ನಾನಿನ್ನು ನಿನ ಗರ್ಭಣೆ.
ನಿಂತ್ಕೋ, ಈ ಕಡೆ ತಿರುಗು, ಪರವಾಗಿಲ್ಲ. ಪರವಾಗಿಲ್ಲ, ನೀವು ಕಂಟಿನ್ಯೂ ಮಾಡ್ಕೊಳ್ಳಿ. ಏಯ್, ಇಲ್ಲೇನ್ ಕೋತಿ ಕುಣಿತಾ ಇದ್ಯಾ ಕಂಟಿನ್ಯೂ ಮಾಡಕ್ಕೆ? ಯಾಕೆ ಹಿಂಗ್ ಆಡ್ತಾ ಇದ್ಯಾ? ನನಗ್ ಗೊತ್ತಾಗ್ಲಿಲ್ಲ, ನುಗ್ಬಿಟ್ಟೆ. ಅಲ್ಲ, ಬಾಗ್ಲನ್ ಲಾಕ್ ಮಾಡ್ಕೊಳಕ್ ತಾನೆ. ಏಯ್, ನೀನ್ ಅನ್ಕೊಂಡಂಗ್ ಏನೂ ಇಲ್ಲ. ಒಂದು ಚಿಕ್ಕ ಎಡವಟ್ಟಾಯ್ತು, ಅಷ್ಟೊತ್ತಲ್ಲಿ ನೀನ್ ಬಂದ್ಬಿಟ್ಟೆ. ಅಷ್ಟೇನಾ? ಅಷ್ಟೇ ಇದ್ದಂಗಿರ್ಲಿಲ್ಲ. ಏಯ್, ಚಿಕ್ಕ ಮಕ್ಳು ತರ ಇರ್ಬೇಕು. ದೊಡ್ಡ ದೊಡ್ಡ ಮಾತೆಲ್ಲ ಆಡಬಾರ್ದು. ಅಪ್ಪನ್ಗೋಗಿ ನಾನ್ ರೆಡಿ ಇದೀನಿ ಅಂತ ಹೇಳೋಗು. ಓ, ನಾನೀಗ ಹೋಗ್ಬೇಕಾ? ಹೋಗ್ತೀನಿ. ನೀವು ನಿಮ್ ರೊಮ್ಯಾನ್ಸ್ ನ ಮುಂದುವರಿಸಿ. ಏ ರಿತು, ಆತರ ಏನು ಇಲ್ಲ. ಏಯ್, ಇವಳು ಬೇರೆ ಏನೇನೋ ಅನ್ಕೊಂತಾ ಇದ್ದಾಳೆ. ಅಯ್ಯ, ಅದಕ್ಕೆ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೋತೀಯ? ಅವಳು ಏನಾದ್ರೂ ಅಂದ್ಕೊಳ್ಳಿ ಬಿಡು. ನಾವಿಬ್ರು ಗಂಡ ಹೆಂಡತಿ, ಸುಮ್ಮನೆ ಟೆನ್ಷನ್ ಮಾಡ್ಕೋತೀಯ ನೀನು. ಸುಮ್ನೆ ಸತ್ಯ, ನಿಂಗೇನು ಗೊತ್ತಾಗಲ್ಲ. ಅವಳು ನನ್ ತಂಗಿ, ಅವಳು ಏನೇನೋ ಅನ್ಕೊಂಡ್ರೆ ನಂಗೆ ಮುಜುಗರ ಆಗಲ್ವಾ? ಅಯ್ಯೋ ಕಪಿರಾಯ, ನಿಂದೊಳ್ಳೆ ಕತೆ ಆಯ್ತಲ್ಲ. ಅಷ್ಟೊಂದು ನಾಚಿಕೆ ಸಂಕೋಚ ಇದ್ದಿದ್ರೆ ನನ್ ಮೇಲೆ ಯಾಕೆ ಬೀಳ್ಬೇಕಾಗಿತ್ತು? ಗಟ್ಟಿಯಾಗಿ ನಿಂತ್ಕೋಬೇಕಿತ್ತು. ಹೇಳ್ದವಳು ನೀನು, ನಾನಲ್ಲ. ಏನ್ ನೀನು ಯಾವಾಗ್ಲೂ ನನ್ ಮೇಲೆ ದಾದಾಗಿರಿ ಮಾಡ್ತೀಯ? ಬ್ಲೇಸರ್ನ ಅಷ್ಟೊಂದು ಗಟ್ಟಿಗೆ ಇಟ್ಕೊಂಡು ಯಾರು ಹೇಳಿತಾರೆ? ನೋಡು, ಸುಮ್ನೆ ನಗ್ಬೇಡ, ನನ್ಗೆ ಕೆಟ್ಟ ಕೋಪ ಬರುತ್ತೆ. ನಗದೆ ಇನ್ನೇನ್ ಮಾಡ್ಲಿ? ನಾರ್ಮಲ್ ಆಗಿ ಹೇಳಿದ್ರೇನೆ ಆಯತ ಬೀಳ್ತೀಯ. ಬರೀ ಬ್ಲೇಸರ್ ಹಾಕೊಂಡ್ರೆ ಸಾಲದು, ಒಳಗಡೆಯಿಂದ ಕಾನ್ಫಿಡೆನ್ಸ್ ಇರ್ಬೇಕು. ಮುಖದಲ್ಲಿ ಅಳಕಿದ್ರು ಪರವಾಗಿಲ್ಲ, ಗುಂಡಿಗೆಯಲ್ಲಿ ಗಟ್ಟಿತನ ಇರ್ಬೇಕು. ಆಗ ಎಂತ ಪ್ರಾಬ್ಲಮ್ ಬಂದ್ರು ಎದುರಿಸಬಹುದು. ಸತ್ಯನ್ ಗಂಡ ಕಣಯ್ಯ ನೀನು, ಹೆಂಗಿರ್ಬೇಕು? ನಿನ್ ರೇಂಜ್ ಏನು ಅಂತ ಇನ್ನಾದ್ರೂ ಅರ್ಥ ಮಾಡ್ಕೋ ಅಮ್ಮಬೇ. ನಿನಗೆ ನನ್ ರೇಕ್ಸದ್ ಬಿಟ್ಟು ಬೇರೆ ಏನು ಕೆಲಸ ಇಲ್ಲ ಅಲ್ವಾ? ಅದೇನದು ಸತ್ಯನ್ ಗಂಡ ಅಂತ ಬಿಲ್ಡಪ್ ತಗೊಳ್ಳೋದು? ಕಾರ್ತಿಕ್ ಹೆಂಡತಿ ನೀನು ಅಂತಾನು ಹೇಳ್ಬೋದಲ್ವಾ? ಹೇಳ್ಕೋಬಹುದು, ಆದ್ರೆ ನೀನ್ ಅವಕಾಶ ಮಾಡ್ಕೊಡ್ಬೇಕಲ್ಲ. ರೇಗಿಸ್ಬೇಡ ಸತ್ಯ, ನಿನ್ಗೆಲ್ಲ ತಮಾಷೆನಾ? ಇಲ್ಲ ಪುಣ್ಯಾತ್ಮ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಈ ಸತ್ಯ ಅಮೂಲ್ ಬೇಬಿ ಅಲ್ಲ, ಈ ಸತ್ಯ ಕೋಟೆ ಮನೆ ಕಾರ್ತಿಕ್ ಹೆಂಡತಿ ಅಂತ ಹೇಳೋ ತರ ಆದ್ರೆ ನಾನ್ ಹೆಂಗ್ ಬೀಗ್ತಾ ಓಡಾಡ್ತೀನಿ ಗೊತ್ತಾ? ನೀನ್ ಹೆಸರು ಮಾಡಿದ್ರೆ ಎಲ್ರಿಗಿಂತ ಜಾಸ್ತಿ ಸಂಭ್ರಮ ಪಡೋಳು ನಾನೇ, ತಿಳ್ಕೊ. ಆಯ್ತಾಯ್ತು, ನಾನು ಇಲ್ಲೇ ಇದ್ರೆ ನನ್ ಮೆದಳ್ಗೆ ಕೈ ಹಾಕ್ತ್ಯಾ? ನಾನಿನ್ ಹೋಗ್ತೀನಿ. ಇನ್ಯಾವತ್ತೂ ನೀನು ಹಿಂತಿರುಗಿ ನೋಡ್ದಿರೋ ಹಾಗಾಗ್ಲಿ. ನಮ್ಮನೇಲಿ ಎಲ್ರಿಗಿಂತ ಹೆಚ್ಚಿನ ಸಾಧನೆ ಮಾಡು ಗಂಧ. ಒಳ್ಳೇದಾಗ್ಲಿ. ಥ್ಯಾಂಕ್ಸ್ ಅಮ್ಮ, ಆಶೀರ್ವಾದ ಮಾಡಿ. ನೀವು ಅಷ್ಟೇ ಅಮ್ಮ. ಗುಡ್ ಲಕ್. ನಿನ್ನ ಕಹಿ ಘಟನೆಗಳೆಲ್ಲ ಮುಗಿದು ಇನ್ನು ಮುಂದೆ ಒಳ್ಳೆ ದಿನಗಳನ್ನು ಕಾಣು. ಇವತ್ತಿನಿಂದ ನಿನ್ನ ಹೊಸ ಜರ್ನಿ ಒಳ್ಳೇದಾಗಲಿ. ಥ್ಯಾಂಕ್ಸ್ ಅಪ್ಪ, ನಿಮ್ಮ ಆಶೀರ್ವಾದ ಒಂದಿದ್ರೆ
ಲೈಫಲ್ಲಿ ಏನ್ ಬೇಕಾದ್ರೂ ಅಚೀವ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರುತ್ತೆ. ಅದು ಯಾವಾಗಲೂ ಇರುತ್ತೆ ಕಣೋ. ಲೇಟ್ ಮಾಡೋದು ಬೇಡ. ಬಿಸ್ನೆಸ್ನಲ್ಲಿ ಟೈಮು ಬಹಳ ಮುಖ್ಯ. ನಡಿ ಹೋಗೋಣ. ಅಣ್ಣ ನನ್ ಕಾಲಿಗೆ ಬಿದ್ದ ಆಶೀರ್ವಾದ ತಗೊಳಲ್ವಾ? ಅಯ್ಯೋ ನಿನ್ ಕಾಲಿಗೆ ಬಿದ್ದು ಆಶೀರ್ವಾದ ಬೇರೆ ತಗೋತಾರೆ. ಬಾ ವಿಶ್ ಮಾಡು, ಅಷ್ಟೇ ಸಾಕು. ಆಲ್ ದಿ ಬೆಸ್ಟ್ ಕಣೋ. ಥ್ಯಾಂಕ್ ಯು. ಈ ಕೋಟೆ ಮನೆಯ ಕೀರ್ತಿಯನ್ನು ಹಾರಿಸಿ ಈ ರಿತುಗೆ ತಕ್ಕ ಸಹೋದರ ನನ್ನ. ಏನ್ ಕಿತ್ತೂರು ಚೆನ್ನಮ್ಮ. ಹೌದ್ ನೋಡಿ ಹೇಳಿ ಅಂದ್ರೆ ಚಿಂದಂತ ಮಾತಾಡ್ಬಿಟ್ರಿ. ವಾಯ್ಸ್ ಯಾಕೋ ಡಲ್ ಆಗಿದೆಯಲ್ಲ, ಯಾಕೆ? ಏನಾದ್ರು ಪ್ರಾಬ್ಲಮ್? ನೀವೀಗ 200 ಕೋಟಿ ಒಡೆಯ, ಎಷ್ಟು ಖುಷಿಯಾಗಿರ್ಬೇಕು. ನೀವ್ ನೋಡಿದ್ರೆ ಇಷ್ಟೊಂದು ಡಲ್ ಆಗಿದ್ದೀರಾ, ಯಾಕೆ? ಡಲ್ಲ ಇಲ್ವಲ್ಲ, ಚೆನ್ನಾಗಿದೆ. ನಿಜ ಹೇಳಿ ಮಾವ, ಏನ್ ಸಮಸ್ಯೆ? ಇಲ್ಲಪ್ಪ, ನಾನು ಯಾಕೆ ಸುಳ್ಳು ಹೇಳಿ, ಬಹಳ ಖುಷಿಯಾಗಿದ್ದೀನಿ. ಫೋನ್ ತಾನೇ, ನಾನು ಖುಷಿಯಾಗಿರೋದು ನಿಮಗೆ ಕಾಣಿಸ್ತಿಲ್ ಬಿಡಿ. ಇಲ್ಲಿ ನಮ್ ಸುಶೀಲಾ ನಿಮ್ಮತ್ತೆ ಹೇಳ್ತಾ ಇದ್ಲು, ನನ್ನ ಬಾಯಿ ಕಿವಿಯೋಗಿ ಹೋಗ್ಬಿಟ್ಟಿಗೆ, ಅಷ್ಟು ಸಂತೋಷದಾಗಿದ್ದೀನಿ ನಾನು. ಹಾಗಿದ್ರೆ ಸರಿ ಬಿಡಿ. ಒಟ್ನಲ್ಲಿ ನಮ್ ದಿವ್ಯನ್ ತವ್ರ ಮನೆ ಕಡೆಯವರು ಖುಷಿಯಾಗಿರ್ಬೇಕು, ನನಗ ಸಾಕು. ನೀವ್ ಖುಷಿಯಾಗಿದ್ರೆ ದಿವ್ಯ ಖುಷಿಯಾಗಿದ್ದಂಗೆ, ಅವಳು ಖುಷಿಯಾಗಿದ್ರೆ ನಾನ್ ಖುಷಿಯಾಗಿದ್ದಂಗೆ. ದೊಡ್ಡ ಮನುಷ್ಯನಿಗೆ ದೊಡ್ಡ ಮನಸ್ಸಿರೋದು ಅನ್ನೋ ಮಾತು ಸುಳ್ಳ? ನೀವು ದೊಡ್ಡ ಮನುಷ್ಯ ಹೊಳಿ ಅಂದ್ರೆ ಅದಕ್ಕೆ ದೊಡ್ಡ ದೊಡ್ಡ ಮಾತಾಡ್ತೀರಾ, ದೊಡ್ಡ ದೊಡ್ಡದಾಗಿ ಯೋಚನೆ ಮಾಡ್ತೀರಾ. ಅಬ್ಬಾ ಸಾಕು ಮಾವ, ನನಗೆ ಈ ಹೊಗಳಿಕೆ ಎಲ್ಲ ಇಷ್ಟ ಆಗಲ್ಲ ಅಂತ ನಿಮ್ಗೆ ಗೊತ್ತಲ್ವಾ. ಇವತ್ತಿಂದ ನಿಮ್ ರೇಂಜೇ ಚೇಂಜ್ ಆಗ್ಬೇಕು, ಆ ಲೆವೆಲ್ಗೆ ಇನ್ವೆಸ್ಟ್ ಮಾಡಿ. ಹಾ ಸರಿ ಸರಿ, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ. ಇನ್ಯಾವಾಗಾದ್ರೂ ಕಾಲ್ ಮಾಡಿ, ಬಿಸ್ನೆಸ್ ಪ್ಲಾನ್ ಹೇಳ್ಕೊಡ್ತೀನಿ. ದುಡ್ಡನ್ನ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಎಷ್ಟು ಇನ್ವೆಸ್ಟ್ ಮಾಡಬೇಕು, ದುಡ್ಡನ್ನ ದುಡ್ಸೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ನೆಮ್ಮದಿಯಾಗಿರಿ, ಆಯ್ತಾ? ಆಯ್ತು ಹೇಳಿ ಅಂದ್ರೆ ನೀವ್ ಹೇಗೆ ಹೇಳ್ತೀರೋ ಹಾಗೆ. ಯಾಕ್ರಿ ನಗ್ತಿದ್ದೀರಾ? ಉಗಿತಿದ್ರು ತಕ್ಮಟ್ಟಿಗೆ ಕೆಂಪು ಚೆನ್ನಾಗಿ ಕಾಣಿಸಿ ಕಡೆ. ಏನು ದುಡ್ಡು ಗಿಡ್ ಬೇಕಾಗಿತ್ತಾ? ಅದಕ್ಕೆ ಹೀಗಾಡ್ತಿದ್ದೀರಾ? 1 ರೂಪಾಯಿ ಇಲ್ಲ ನನ್ನ ಹತ್ರ. ನೀವು ಇಸ್ಪಿಟ್ ಆಡಿ ಕಳ್ಕೊಂಡ್ ಬನ್ನಿ, ಅವ್ರಿಗೆ ಚೆಕ್ 2 ಲಕ್ಷ ರೂಪಾಯಿ ಕೊಟ್ಟು ನಾಮ ಹಾಕಿಸ್ಕೊಂಡ್ ಬನ್ನಿ. ನಾನು 200-300 ಉಳಿಸಿದ್ದನ್ನ ನಿಮ್ಗೆ ಕೊಟ್ಟು ಕೈ ತೊಳ್ಕೊಂಡ್ಬಿಡ್ತೀನಿ. ನಾಚಿಕೆ ಆಗಲ್ವಾ ನಿಮ್ಗೆ? ನೀನು ಸಿಟ್ ಮಾಡ್ಕೊಂಡ್ರೆ ಕೆಂಪು ಚೆನ್ನಾಗಿ ಕಾಣಿಸ ಕಡೆ. ಅಲ್ಲ, ನಿಮ್ಗೇನ್ ಬಂದಿರೋದು ಅಂತೀನಿ. ನಿನ್ನೆ ತಾನೆ ದುಡ್ಡು ಕಳ್ಕೊಂಡು ಒಳ್ಳೆ ದೆವ್ವದ ತರ ಬಂದ್ ಕೂತ್ಕೊಂಡಿದ್ರಿ. ಈಗ ನೋಡಿದ್ರೆ ಆಗ್ಲೇ ಸಂತೋಷದಿಂದ ಕುಣಿತಾ ಇದ್ದೀರಾ. ಅಲ್ಲ ರೀ, ನಿಮಗ್ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ? ವಿಷಯ ಕೇಳಿದ್ರೆ ನಿಮ್ಗೂ ಖುಷಿ ಆಗ್ತದೆ, ಅಷ್ಟು ಸಂತೋಷ ಸಮಾಚಾರ. ಓ ಏನ್ರಿ ದುಡ್ಡು ಸಿಕ್ತಾ? ದುಡ್ಡುಗಿಟ್ಟು ಸಿಗ್ಲಿಲ್ಲ ಕಡೆ, ಎಲ್ಲ ಕಳೆದೋಯ್ತು. ಕಳ್ಕೊಳಕ್ಕೆ ಏನು ಇಲ್ಲ, ಕ್ಲೀನ್ ಶೇವ್. ರೀ, ಪಂಗನಾಮ ಹಾಕಿಸ್ಕೊಂಡಿದ್ರು ಅದನ್ನ ಖುಷಿಯಾಗಿ ಹೇಳ್ತಿರೋ ಮೊದಲನೇ ವ್ಯಕ್ತಿ ನೀವೇ ಅನ್ಸತ್ತೆ. ದಡ್ಡಿ. ಈಗ ನಾಲ್ಗೆ ಎಷ್ಟೊಬ್ಬ ಲಾಸ್ ಆಗಿರೋದು? 2 ಲಕ್ಷ. ಅಂದ್ರೆ ಗೋವಿಂದ ನನಗೆ ನಾಮ ಇಕ್ಕಿರೋದು 2 ಲಕ್ಷ ರೂಪಾಯಿಗೆ, ಆದ್ರೆ ನಮ್ಮ ಅಳಿಯಂದ್ರಿಗೆ ಇಕ್ಕಿರೋದು 200 ಕೋಟಿ ರೂಪಾಯಿಗೆ. ಅಳಿಯಂದ್ರಿಗೆ ಲಾಸ್ ಆದ್ರೆ ನೀವು ಸಂತೋಷ ಪಡ್ತೀರಾ? ಅಳಿಯಂದ್ರು ಅನ್ನೋದು ನೆಕ್ಸ್ಟ್ ತಿಳ್ಕೊ. ಈಗ ಒಬ್ರಿಗೆ ನಮ್ಗಿಂತ ಜಾಸ್ತಿ ನಷ್ಟ ಆಗೈತೆ ಅಂದ್ರೆ ನಮ್ ದುಃಖ ಸ್ವಲ್ಪ ಕಡಿಮೆ ಆಗಲ್ವೋ? ಹಾಗೆ ಈ ತರ ಯೋಚನೆ ಮಾಡಿ ನಾನೊಂದು ಸ್ವಲ್ಪ ನಿರಾಳ ಆಗ್ಬಿಟ್ಟಿದ್ದೀನಿ. ಈ ಪ್ರಪಂಚದಾಗೆ ನಾನು ಒಬ್ಬನೇ ಅಲ್ಲ ಕಡೆ ಮೋಸ ಹೋಗಿರೋದು, ಎಲ್ರು ಮೋಸ ಹೋಗ್ಯವ್ರೆ. ನೋಡೋ, ಇದೆ ಸ್ವರ್ಗ, ಇದೆ ನರಕ.
ಅವಕಾಶನೇ ಇಲ್ಲ, ಎಲ್ಲ ಡೋರು ಕ್ಲೋಸ್ ಆಗ್ತಿದೆ ಅನ್ನುವಾಗ ದೊಡ್ಡ ಹೆಬ್ಬಾಗ್ಲೇ ತೆರ್ಕೊಂಡಿದ್ವಿ. ಇದನ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಿಲ್ಲ ಅಂದ್ರೆ ಹೇಗೆ? ಸತ್ಯ, ಇವತ್ತಿದೆ ನಿನಗೆ ಹಬ್ಬ. ಈ ರಾಖಿ ಮೂಲಕ ನಿಂಗೆ ಚಳಿ ಬಿಡಿಸ್ತೀನಿ, ನೋಡ್ತಾ ಇರು. ಆದ್ರೆ ಅವ್ರು ಏನ್ ಮಾಡ್ಕೊಂಡಿದ್ದಾರೆ ಗೊತ್ತಾ? ಯಾಕೆ ಇಷ್ಟೊಂದು ನಗ್ತಿದ್ಯಾ? ಮತ್ತಿನ್ನೇನಮ್ಮ, ದೊಡ್ಡಪ್ಪನೇ ಒಂದ್ ದೊಡ್ಡ ಫ್ರಾಡ್. ಆದ್ರೆ ಆ ಬಾಲ ಅವ್ರಿಗಿಂತ ದೊಡ್ಡ ಫ್ರಾಡ್. ದೊಡ್ಡಪ್ಪಂಗ ಆಗ್ಬೇಕಾಗಿತ್ತೆ. ಯಾವಾಗ್ಲೂ ಇನ್ನೊಬ್ರು ಕಾಟ ಕೊಡ್ತಾ ಇರ್ತಾರೆ, ದೇವ್ರು ನೋಡ್ಕೊಂಡು ಸುಮ್ಮನೆ ಇರ್ತಾರ. ಅದಕ್ಕೆ ಅವ್ರಿಗೆ ಹೀಗಾಗಿರೋದು. ಹಾಗೆಲ್ಲ ಅನ್ಬಾರ್ದು ಕಣೆ. ಅವ್ರು ಅನ್ಯಾಯ ಮಾಡ್ತಾರೆ ಅಂತ ಅವ್ರ ಬಗ್ಗೆ ನಾವು ಕೆಟ್ಟದ್ದು ಯೋಚನೆ ಮಾಡಬಾರ್ದು. ಅಮ್ಮ, ಇದ್ ಕಲಿಯುಗ. ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಅವ್ರ ಬಗ್ಗೆ ಅಷ್ಟೆಲ್ಲ ಸಿಂಪತಿ ಇಟ್ಕೋಬೇಡ ನೀನು. ಅವ್ರು ಏನಾದ್ರೂ ಮಾಡ್ಕೊಳ್ಳಿ, ನೀನು ಗಿರ್ಜಮ್ಮ ಅವ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ. ಸರಿ, ನೆಕ್ಸ್ಟ್ ಟೈಮ್ ಗಿರ್ಜಮ್ಮ ಇದ್ದಾಗ ಫೋನ್ ಮಾಡು. ಹಾ ಸರಿ ಕಣೆ, ಮಾಡಿಸ್ತೇನೆ. ಇಷ್ಟೊತ್ತು ಅದೇ ತಾನೇ ಹೇಳ್ಕೊಟ್ಟಿದ್ದು. ಈಗ ಫಾರ್ಮುಲಾ ಅಪ್ಲೈ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡು, ಅಷ್ಟೇ, ಸಿಂಪಲ್. ಲೈಫ್ಗೂ ಇದೇ ತರ ಫಾರ್ಮುಲಾಗಳಿದ್ದಿದ್ರೆ ನಮ್ಮ ಈಕ್ವೇಶನ್ ಎಷ್ಟು ಚೆನ್ನಾಗಿರೋದು. ಏನಂದೆ? ಏನಿಲ್ಲ, ಇದ್ ನನಗ್ ಗೊತ್ತಾಗ್ತಿಲ್ಲ ಅಂತ ಹೇಳ್ದೆ. ಇದು ಏನ್ ಆಟ ಆಡ್ತಾ ಇದ್ಯಾ? ನಿನಗೆ ನಿಜವಾಗ್ಲೂ ಪಾಠ ಕಲಿಯಕ್ಕೆ ಇಂಟ್ರೆಸ್ಟ್ ಇದೆಯೋ ಅಥವಾ ನನ್ನ ಟೈಮ್ ವೇಸ್ಟ್ ಮಾಡಕ್ ಕರ್ಸಿದ್ಯೋ? ನಿನಗ್ ಯಾಕ ಅನುಮಾನ? ನನಗ್ ಪಾಠ ಕೇಳಿಸ್ಕೊಳಕ್ಕೆ ಇಂಟ್ರೆಸ್ಟ್ ಇದೆ. ಸ್ಪೆಷಲಿ ನಿನ್ನ ಹತ್ರ ಪಾಠ ಕೇಳಿಸ್ಕೊಳಕ್ಕೆ ತುಂಬಾ ಇಂಟ್ರೆಸ್ಟ್ ಇದೆ. ವೇಟ್, ನನ್ನ ಅಪಾರ್ಥ ಮಾಡ್ಕೋಬೇಡ. ನಿನ್ಮೇಲೆ ನನ್ಗೇನೋ ಲವ್, ಅದಕ್ಕೆ ನಾನು ಹಾಗೆ ಹೇಳ್ತಾ ಇದ್ದೀನಿ ಅಂತಾನೂ ಅನ್ಕೋಬೇಡ. ನೀನು ಪಾಠನ ಚೆನ್ನಾಗ್ ಮಾಡ್ತೀಯ, ಅದಕ್ಕೆ ಹಾಗಂದೆ ಅಷ್ಟೇ. ಆದ್ರೆ ಯಾವ ಟ್ಯಾಲೆಂಟು ನಿಮ್ ಮುಂದೆ ವರ್ಕ್ ಆಗ್ತಿಲ್ವಲ್ಲ. ನೀನಂತೂ ಇಂಪ್ರೂವ್ನೇ ಆಗ್ತಾ ಇಲ್ಲ. ರಿಯಲಿ ನನಗೆ ಅನಿಸ್ತಿದೆ ಎಲ್ಲಾನು ಸ್ವಲ್ಪ ಇಂಪ್ರೂವ್ ಆಗ್ತಿದೆ ಅಂತ. ವಾಟ್? ಅಂದ್ರೆ ಸ್ಟಡೀಸ್ ಅಲ್ಲಿ ಕಣೋ. ಡೇ ಬೈ ಡೇ ನಾನು ಸ್ಟಡೀಸ್ ಅಲ್ಲಿ ಬೆಟರ್ ಆಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಏನೇನೋ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡ. ಮಾತ್ ಸಾಕು, ಕೆಲ್ಸ ನೋಡು. ಹೇಳದ್ನಲ್ಲ ನನ್ಗೇನು ಅರ್ಥ ಆಗ್ತಿಲ್ಲ ಅಂತ. ಆದ್ರೆ ನೀನು ಪ್ರೀತಿಯಿಂದ ಸಮಾಧಾನದಿಂದ ನನಗೆ ಹೇಳ್ಕೊಟ್ರೆ ಎಲ್ಲ ಅರ್ಥ ಆಗತ್ತೆ. ಯಾಕೋ ಸರಿ ಇಲ್ಲ ರೀತು, ಏನಕ್ಕೊಂಥರ ಆಡ್ತಾ ಇದೆಯಾ? ಸುಮ್ಮನೆ ಪ್ರಾಬ್ಲಮ್ ಸಾಲ್ವ್ ಮಾಡು. ಇನ್ನೊಂಚೂರು ಪ್ರೀತಿ ಆಡ್ ಮಾಡಿದ್ರೆ ಪಟ್ ಅಂತ ಸಾಲ್ವ್ ಮಾಡ್ಬಿಡ್ತೀನಿ. ಈಗೇನು, ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೇಕು ಅಷ್ಟೇ ತಾನೆ? ನಾನ್ ಮಾಡಿರೋ ಒಂದೇ ಒಂದು ಎಡವಟ್ಟಿಂದ ಪಾಪ ಅಪ್ಪ ತಲೆ ತಗ್ಸೋವಾಗಾಯ್ತು. ಅವ್ರು ಇಷ್ಟೊಂದು ಪ್ರೀತಿಯಿಂದ ಕಟ್ಟಿರೋ ಕಂಪ್ನಿಗೂ ನನ್ನಿಂದ ನಷ್ಟ. ಛೇ. ನೋಡಿ, ಏನೇ ಇದ್ರೂ ಮುಕ್ತವಾಗಿ ಹೇಳಿ. ಕಾರ್ತಿಕ್ ಇದ್ದಾನೆ ಅಂತ ಸಂಕೋಚ ಪಟ್ಕೋಬೇಡ. ಕಾರ್ತಿಕ್, ನೀನು ಅಷ್ಟೆ. ಇದನ್ನ ವೈಯಕ್ತಿಕವಾಗಿ ತಗೋಬೇಡ. ಈ ಸಮಸ್ಯೆಗೆ ಹೇಗೆ ಪರಿಹಾರ ಹುಡುಕಬೇಕು ಅಂತ ನಾವೆಲ್ಲ ಯೋಚನೆ ಮಾಡೋಣ. ಕಾರ್ತಿಕ್ ಮುಂದೆನೆ ಇದನ್ನ ಡಿಸ್ಕಸ್ ಮಾಡಿದ್ರೆ ಅವರಿಗೆ ಮುಜುಗರ ಆಗ್ಬೋದೇನೋ ಸರ್. ಬದುಕನ್ನು ಎದುರಿಸೋದಕ್ಕೆ ಇದೇ ಅವನಿಗೆ ಮೊದಲನೇ ಪಾಠ. ಆಗ ಅವನು ಗಟ್ಟಿ ಆಗ್ತಾನೆ. ಆಪಾದನೆ ಯಾರ ಮೇಲೆ ಬೇಕಾದರೂ ಬರಬಹುದು, ಆದರೆ ಅಪರಾಧ ಆಗಿದೆಯೋ ಇಲ್ಲವೋ ಅನ್ನೋದು ಮುಖ್ಯ ಅಲ್ವಾ? ನನ್ನ ಮಗ ಈ ಕೇಸಲ್ಲಿ ನಿರಪರಾಧಿ ಅಂತ ಆಲ್ರೆಡಿ ಪ್ರೂವ್ ಆಗಿದೆ. ಇನ್ನು ಯಾರಿಗೂ ಹೆದರ್ಕೊಳ್ಬೇಕಾಗಿಲ್ಲ.
ನಾವು ಎಲ್ಲರಿಗೂ ಅದನ್ನೇ ಹೇಳ್ತಾ ಇದ್ದೀವಿ ಸರ್. ಕೆಲವರು ಒಪ್ತಾರೆ. ರಾಮಚಂದ್ರ ಸರ್ ಮಗ ಹಾಗೆ ಮಾಡಿರಲ್ಲ, ಮೊದಲೇ ನಮಗೆ ಗೊತ್ತಿತ್ತು ಅಂತನೂ ಅಂತಾರೆ. ಆದರೆ ಇನ್ನು ಕೆಲವರು ಬೇರೆನೇ ಕತೆ ಹೇಳ್ತಾರೆ ಸರ್. ಶ್ರೀಮಂತರ ಮಗ ಕೇಸ್ ಮುಚ್ಚಾಕ್ಸಿದ್ರು ಅಂತನೂ ಅಂತಾರೆ ಸರ್. ಒಟ್ಟಿನಲ್ಲಿ ಇದರಿಂದ ಆಗಿರೋ ಲಾಸ್ ಅಂತೂ ತುಂಬ ದೊಡ್ಡದು ಸರ್. ಅವರವರ ಭಾವಕ್ಕೆ ನಾವೇನೇ ಹೇಳಿದರೂ ಜನ ನಂಬಲ್ಲ. ಆದರೆ ಅವರು ಏನು ನಂಬಬೇಕು ಅಂತಿರುತ್ತೋ ಅದನ್ನೇ ನಂಬೋದು. ನನ್ನ ಮಗ ಮಾಡದೇ ಇರೋ ತಪ್ಪಿಂದ ಆಗಿರೋ ಡ್ಯಾಮೇಜ್ಗೆ ಯಾವುದೇ ಕಾರಣಕ್ಕೂ ಇವನು ಹೊಣೆ ಅಲ್ಲ. ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ಕೆಲಸ ಮಾಡ್ತಾ ಹೋಗೋಣ. ಮುಂದೇನಾಗಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡಿ. ಇದ್ದಕ್ಕಿದ್ದಂತೆ ಈ ಸ್ಟ್ರಾಟಜಿನ ಬದಲಾಯಿಸೋದ್ರಿಂದ ಲಾಭಕ್ಕಿಂತ ನಷ್ಟನೇ ಜಾಸ್ತಿ ಸರ್. ನಾವು ಜನರ ನಂಬಿಕೆನ ಬ್ರೇಕ್ ಮಾಡ್ದಂಗೆ ಆಗುತ್ತೆ. ಇದು ವರ್ಕ್ ಆಗಲ್ಲ ಸರ್. ನೀವು ಈ ವಿಚಾರದಲ್ಲಿ ಇನ್ನೂ ಸ್ವಲ್ಪ ಸ್ಟಡಿ ಮಾಡಬೇಕು. ಅಲ್ಲ, ಒಂದ್ಸತಿ ಟ್ರೈ ಮಾಡಕ್ ಪ್ರಾಬ್ಲಮ್ ಏನು? ಎಷ್ಟೊಂದು ಸತಿ ನಾವು ಅನ್ಕೊಂಡಿರೋ ಲೆಕ್ಕಾಚಾರ ತಪ್ಪಾಗಿರುತ್ತಲ್ವಾ? ಕಾರ್ತಿಕ್, ಮೊದಲು ಅವ್ರು ಹೇಳಿದ್ದನ್ನ ಕೇಳಿಸ್ಕೋಬೇಕು, ಅದನ್ನ ಅರ್ಥ ಮಾಡ್ಕೋಬೇಕು, ಆಮೇಲೆ ಹೇಳಬೇಕು. ಇವ್ರು ಯಾರು ಬರೀ ಎಕ್ಸ್ಪೀರಿಯನ್ಸ್ ಇಂದ ಈ ಹುದ್ದೆಗೆ ಬಂದವರಲ್ಲ, ಅಚೀವ್ಮೆಂಟ್ಸ್ ಇಂದ, ನಾಲೆಡ್ಜ್ ಇಂದ ಈ ಹುದ್ದೆಗೆ ಬಂದವರು. ಇಷ್ಟು ಕ್ಲಿಯರ್ ಆಗಿ ಹೇಳ್ತಿದ್ದಾರೆ ಅಂತಂದ್ರೆ ಅದರಲ್ಲಿ ಏನೋ ಅರ್ಥ ಇರುತ್ತೆ ಕಾರ್ತಿಕ್. ಸೊ ಇಷ್ಟು ಮಾಡಿದ್ರೆ ನಮ್ಮ ಸೇಲ್ಸ್ ಕೂಡ ಮತ್ತೆ ಇನ್ಕ್ರೀಸ್ ಆಗ್ಬೋದು ಸರ್. ಇದ್ರ ಮೇಲೆ ನಿಮ್ದೇನಾದರೂ ಇದ್ರೆ ಮತ್ತೆ ಅಡಿಷನ್ ಮಾಡ್ಬೋದು ಸರ್. ಲಕ್ಷ್ಮಣನ್ಗೆ ಹೇಳಿದ್ದೀರಿ ಇದನ್ನೆಲ್ಲ? ಇದರ ಕಾಪಿನ ಅವ್ರಿಗೆ ಮೇಲ್ ಮಾಡಿದ್ದೆ ಸರ್. ಅದನ್ನು ಸ್ಟಡಿ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಒಳ್ಳೇದಾಯಿತು. ಸಮಸ್ಯೆಗೆ ಮೂಲ ಸಿಕ್ಕಿದೆ. ಸೊಲ್ಯೂಷನ್ ಕಂಡು ಹಿಡೋದು ದೊಡ್ಡದೇನಾಗಲ್ಲ. ಲಕ್ಷ್ಮಣನ್ ಜೊತೆ ಇದರ ಬಗ್ಗೆ ಮಾತಾಡಿ, ಜೊತೆಗೆ ಕಾರ್ತಿಕ್ ಜೊತೆಯಲ್ಲೂ ಇದರ ಬಗ್ಗೆ ಚರ್ಚೆ ಮಾಡಿ ಅಪ್ರೂವಲ್ ತಗೊಂಡು ಮುಂದಕ್ಕೆ ಹೋಗೋಣ. ಆಲ್ ದಿ ಬೆಸ್ಟ್. ಸರಿ ಸರ್, ಥ್ಯಾಂಕ್ ಯು ಸರ್. ಸೀತಮ್ಮ, ಏನ್ ಹೇಳ್ತಿದ್ದೀರಾ ನೀವು? ರಾಕೇಶ್ ಅಂತ ಹುಡುಗ ಅಲ್ಲ. ಒಂದ್ ವೇಳೆ ಅವನು ಆ ತರದವನಾಗಿದ್ರೆ ನಾನ್ ನಮ್ಮ ಮನೆ ಒಳಗ್ ಸೇರಿಸ್ಕೊಳ್ತಿದ್ನ. ಕಣ್ಣಾರೆ ನೋಡದೆ ಇಂಥ ಆಪಾದನೆ ಮಾಡೋದಕ್ಕೆ ನನಗೇನ್ ತಲೆ ಕೆಟ್ಟಿದ್ಯಾ? ಅಂದ್ರೆ ನೀವಂತದೇನ್ ನೋಡಿದ್ರಿ? ರಾಕಿ ಕೆಟ್ಟದ್ದನ್ನ ಯೋಚನೆ ಮಾಡ್ಬೇಡ. ಅಂಥ ಅನಾಹುತ ಏನಾಗಿಲ್ಲ. ಆದ್ರೆ ಮುಂದೆ ಆಗಬಾರದು ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇಲ್ಲ ಸೀತಮ್ಮ, ನೀವೇನೋ ತಪ್ಪು ತಿಳ್ಕೊಂಡಿದ್ದೀರಾ. ರಾಕಿ ತುಂಬಾ ಒಳ್ಳೆ ಹುಡುಗ. ನಿಮ್ಗೆ ಹೇಗೆ ಅವನ ಮೇಲೆ ಈ ತರ ಅಭಿಪ್ರಾಯ ಬಂತು ಅಂತ ನನಗೆ ಅರ್ಥ ಆಗ್ತಿಲ್ಲ. ಅನ್ನ ಬೆಂದಿದ್ಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಒಂದ್ ಅಗಳು ಸಾಕು. ಹಾಗೆ ಹುಡುಗ ಹೇಗೆ ಅಂತ ತಿಳ್ಕೊಳ್ಳೋದಕ್ಕೆ ಅವನ ಗುಣ ನಡತೆ ನೋಡಿದ್ರೆ ಸಾಕು. ನೀವು ಅವ್ನ್ ಯಾವ ಗುಣ ನಡತೆ ನೋಡಿ ಹೀಗೆ ಹೇಳ್ತಿದ್ದೀರಾ ಅಂತನಾದ್ರೂ ಹೇಳಿ, ನಾನು ಅವನನ್ನ ವಿಚಾರಿಸ್ತೀನಿ. ಪಾಪ ಸೀತಮ್ಮ, ರಾಕಿ ಬಡತನದಲ್ಲಿ ಬೆಳೆದ ಹುಡುಗ, ತಂದೆ ತಾಯಿ ಬೇರೆ ಇಲ್ಲ. ಆದ್ರೆ ಅವನಲ್ಲಿ ಸಂಸ್ಕಾರಕ್ಕೆ ಯಾವ ಕೊರತೆನೂ ಇಲ್ಲ. ಆದ್ರೆ ಅವನಿಗೆ
ಅವನೇನ್ ಮಾಡ್ಬೇಕು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಕಲ್ಪನೆ ಇದೆ. ನೋಡ್ ಹುಡುಗಿ, ಇದ್ರ ಬಗ್ಗೆ ಚರ್ಚೆ ಬೇಡ. ನಿನ್ನನ್ನ ಮನೆ ತುಂಬಿಸ್ಕೊಂಡು ಆಗಿರೋ ಸಮಸ್ಯೆಗಳೇ ಸಾಕು. ಈಗ ನೀನ್ ಕರ್ಕೊಂಡ್ ಬಂದಿರೋ ಹುಡುಗನಿಂದ ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಾನ್ ಸುಮ್ಮನೆ ಇರೋದಿಲ್ಲ. ಇದನ್ನ ವಾರ್ನಿಂಗ್ ಅಂತಾನೆ ತಿಳ್ಕೊ. ಒಂದು ವೇಳೆ ಪರಿಸ್ಥಿತಿ ಕೈ ಮೀರಿದ್ರೆ ನೀನ್ ಯಾವತ್ತೂ ನನ್ನನ್ನು ನೋಡದೆ ಇರೋಷ್ಟು ಕೆಟ್ಟವಳಾಗ್ಬೇಕಾಗತ್ತೆ. ಹುಷಾರ್. ಹಲೋ, ಹೊಸ ಪ್ರಪೋಸಲ್ಸ್ ಡೀಟೇಲ್ಸ್ ಕಳಿಸಿ. ಸರ್ ಡಿಜಮ್ ಇನ್ನೂ ಅಪ್ರೂವ್ ಮಾಡಿಲ್ಲ ಸರ್, ಅದಾದ್ಮೇಲೆ ಸಿಗುತ್ತೆ ಸರ್. ಕರ್ಮಾನಂದು. ಮೇ ಐ ಕಮ್ ಇನ್ ಸರ್? ಓ ಬನ್ನಿ ಬನ್ನಿ. ಎನಿಥಿಂಗ್ ಇಂಪಾರ್ಟೆಂಟ್? ಡು ಯು ವಾಂಟ್ ಸಜೆಷನ್ ಫ್ರಮ್ ಮೀ? ನೀವು ಕೂತ್ಕೊಳ್ಳಿ ಸರ್. ಹೇಳಿ ಸರ್, ಇದ್ರಲ್ಲೊಂದಷ್ಟು ಇನ್ವಾಯ್ಸ್ ಬಿಲ್ಸ್ ಇದೆ, Okay. ನೀವು ಸೈನ್ ಮಾಡಿದ್ರೆ ಸಾಕು ಸರ್. ಸೈನ್ ಮಾಡ್ಬೇಕಾ? ಹೌದು ಸರ್. ಚೆಕ್ ಮಾಡೋದ್ ಬೇಡವಾ? ಬರೀ ಸೈನ್ ಮಾಡ್ಬೇಕಾ? ಸರ್ ಚೆಕ್ ಎಲ್ಲ ಆಗಿದೆ ಸರ್, ನೀವು ಜಸ್ಟ್ ಸೈನ್ ಮಾಡಿದ್ರೆ ಸಾಕು ಸರ್. ಇಲ್ಲ, ನಾನು ಚೆಕ್ ಮಾಡ್ಲೇಬೇಕು. ನೀವು ಇದನ್ನ ಇಲ್ಲೇ ಇಟ್ಟು ಹೋಗಿ. ಸರ್ ಅದು 3 ಲೇಯರ್ಸ್ ಅಲ್ಲಿ ಸ್ಕ್ರೂಟಿನೈಸ್ ಆಗುತ್ತೆ. ಅಂಡ್ ಅದು ಅಲ್ಲದೆ ನಮ್ಮ ಕಂಪ್ನಿಯಲ್ಲಿ ಇಂಟರ್ನಲ್ ಆಡಿಟ್ ಆಗುತ್ತೆ ಸರ್. ಸರ್ ಇದು ಆಡಿಟ್ ಆಗಿ ಏನು ಪ್ರಾಬ್ಲಮ್ ಇಲ್ಲ ಅಂತಾನೆ ರೆಡಿ ಆಗಿರೋ ಬಿಲ್ ಸರ್. ಆದ್ರೂ ನಾನು ಒಂದ್ಸತಿ ನೋಡ್ಬೇಕು. ಸರ್ ನಿಮ್ ಸೈನ್ ಇಂದ ಡಿಲೇ ಆದ್ರೆ ಫರ್ದರ್ ಪ್ರೊಸೆಸ್ಗೆ ಕಷ್ಟ ಆಗುತ್ತೆ ಸರ್. ನೀವು ಹಾಗೂ ನೋಡ್ಬೇಕು ಅಂದ್ರೆ ಯು ಕ್ಯಾನ್ ಚೆಕ್ ಸರ್, ನಾನು ಹಿಟ್ಟು ಹೋಗ್ತೀನಿ. ಬೇಡ ಬೇಡ ಬೇಡ, ನನ್ನಿಂದ ಡಿಲೇ ಆಗೋದಾದ್ರೆ ಬೇಡ, ನಾನು ಇವಾಗ ಸೈನ್ ಮಾಡ್ಕೊಡ್ತೀನಿ. ಸರ್ ಸೀಲ್. ಐ ನೋ. ತಗೊಳ್ಳಿ. ಥ್ಯಾಂಕ್ ಯು ಸರ್. ನನ್ಗೂ ನಿನ್ಗೂ ಯಾವ ವ್ಯತ್ಯಾಸನೂ ಇಲ್ಲ. ನಿನ್ನ ಓದಕ್ಕೆ ನಾನು ಆಫೀಸ್ ಬಂದಂಗಾಯ್ತು. ಎಲ್ಲ ನನ್ನ ಕರ್ಮ. ಅದು ಅಜ್ಜಿ ರೀಚ್ ಆದ್ರು ಅಂತ ಫೋನ್ ಮಾಡಿದ್ಯಾ? ಗೊತ್ತಿಲ್ಲ, ನಾನ್ ಕೇಳೂ ಇಲ್ಲ. ಇಲ್ಲಿ ಪುರ್ಸತ್ ಎಲ್ಲಿರುತ್ತೆ? 100 ಕೆಲ್ಸದ ಮಧ್ಯ ಅದನ್ನ ವಿಚಾರಿಸಕ್ ಬೇರೆ ಟೈಮ್ ಇರುತ್ತಾ? ಟೈಮ್ ಮಾಡ್ಕೋಬೇಕು ಬೇಬಿ. ಎಷ್ಟೇ ಆದ್ರೂ ಅವ್ರು ನಿನ್ ಅಜ್ಜಿ ಅಲ್ವಾ, ನೀನ್ ಕೇರ್ ತಗೋಬೇಕಲ್ವಾ? ಈಗಲೇ ಕಾಲ್ ಮಾಡಿ ಕೇಳು. ಹಂಗೆ ನಾವು ಕೊಟ್ಟಿರೋ ಸೀರೆ ಅವ್ರು ಕಂಪ್ಲೀಟ್ ಆಗಿ ನೋಡಿದ್ರ ಅಂತ ಕೇಳು. ನಾಟ್ ರೀಚಬಲ್ ಬರ್ತಿದೆ. ನಾಟ್ ರೀಚಬಲ್ ಬರ್ತಿದ್ಯಾ? ನಾವು ಕೊಟ್ಟಿರೋ ಸೀರೆನ ಅವ್ರು ಕರೆಕ್ಟ್ ಆಗಿ ನೋಡಿದ್ರ ಇಲ್ವಾ ಅಂತ ಕೇಳ್ಬೇಕಿತ್ತಲ್ಲ. ಏನೋ ಸೆರ್ಗು, ಬಾರ್ಡ್ರು, ಕಲರು ಅಂತ ಏನೇನೋ ಇರುತ್ತಲ್ಲ, ಅದನ್ನ ಕೇಳ್ಬೇಕಿತ್ತು ಅಷ್ಟೇ. ಗಿಫ್ಟ್ ತಾನೇ ಕೊಟ್ಟಿರೋದು, ಹೇಗಿದ್ರು ಇಷ್ಟ ಪಡ್ತಾರೆ. ಸುಮ್ನೆ ತಲೆ ತಿನ್ಬೇಡ. ಅಷ್ಟೇ ಅಲ್ಲ ದಿವ್ಯಾ, ಅದ್ರ ಜೊತೆಗೆ ಸೀರೆ ಮೇಲೆ ಅಮೌಂಟ್ ಬರ್ದಿರೋ ಚೀಟಿ ಇದ್ಯಾ ಇಲ್ವಾ ಅಂತ ಚೆಕ್ ಮಾಡಕ್ಕೂ ಹೇಳ್ಬೇಕಿತ್ತು. ಏನ್ ಬಾಲ ನೀನು, ಏನೇನೋ ಕೇಳ್ತಿದ್ಯಾ? ತಲೆ ಸರಿ ಇದೆಯಾ? ಅದು ಹಾಗಲ್ಲ ದಿವ್ಯಾ, ನಾವು ಗಿಫ್ಟ್ ಅಂತ ಕೊಟ್ಮೇಲೆ ಅದರ ಅಮೌಂಟ್ ಕಾಣಿಸಿದ್ರೆ ಚೆನ್ನಾಗಿರಲ್ಲ ಅಂತ. ಅದು ನಿಜ, ಆದ್ರೆ ನೀನೇ ಪ್ರೈಸ್ ಟ್ಯಾಗ್ ತೆಗೆದು ಕೊಡ್ಬೋದಾಗಿತ್ತಲ್ವಾ? ಮರ್ತೋಯ್ತು. ಅಯ್ಯೋ, ನೀನೇ ಬಾಯ್ ಬಿಟ್ಟು 40,000 ಅಂತ ಹೇಳಿದ್ಯಾ. ಇನ್ ಪ್ರೈಸ್ ಟ್ಯಾಗ್ ಇದ್ರೇನು ಬಿಟ್ರೇನೋ? ಆದ್ರೂ ಅದು ಸರಿ ಹೋಗಲ್ಲ ಬೇಬಿ. ನಾನೇ ತೆಕ್ಕೊಡ್ಬೇಕಾಗಿತ್ತು, ಆದ್ರೆ ಅದ್ ನನ್ ನೆನಪೇ ಆಗ್ಲಿಲ್ಲ. ಆದರೆ ಒಂದು ವಿಷಯ ಮಗನೇ, ಮೊದಲನೇ ದಿನ ಏನು ಉತ್ಸಾಹ ಇರುತ್ತೋ
ಅದು ಕೊನೆಯವರೆಗೂ ಉಳಿಸ್ಕೊಂಡು ಹೋಗಬೇಕು. ಆದರೆ ನಿನ್ನ ಮುಖ ಒಂದೇ ದಿನಕ್ಕೆ ಹೇಗಾಗಿದೆ ನೋಡು. ಏನಾಯ್ತು? ಏನಾದರೂ ಸಮಸ್ಯೆನಾ? ಸಮಸ್ಯೆ ಅಂತ ಏನೂ ಇಲ್ಲಪ್ಪ. ಅದು ಆಫೀಸಲ್ಲಿ ನನ್ನ ಸೆಕ್ರೆಟರಿ ಹುಡುಗಿ ಅಲ್ವಾ, ಅದಕ್ಕೆ ಯಾಕೋ ಕಂಫರ್ಟಬಲ್ ಫೀಲ್ ಆಗ್ತಲ್ಲಪ್ಪ. ಅದು ಅಲ್ದೆ ನಾನ್ ಫ್ರೆಶರು, ನನ್ಕಿಂತ ಜಾಸ್ತಿ ಅವಳಿಗೆ ಗೊತ್ತು ಅನ್ನೋ ಥರ ಆಟಿಟ್ಯೂಡ್ ಬೇರೆ. ಸಹಜ ಅಲ್ವೇನೋ? ಸದ್ಯಕ್ಕೆ ನಮ್ಮ ಆಫೀಸ್ನಲ್ಲಿ ನಿನಗಿಂತ ಚೆನ್ನಾಗಿ ಗೊತ್ತಿರೋದು ಅವಳೊಬ್ಳಿಗೇನೆ. ಅಪ್ಪ ನೀವು ಅವಳ ಪರ ಬ್ಯಾಟಿಂಗ್ ಮಾಡಬೇಡಿ. ಸಮ್ಟೈಮ್ಸ್ ನಾನೇ ಅವಳಿಗೆ ಬಾಸ ಅಥವಾ ಅವಳೇ ನನಗೆ ಬಾಸ ಅಂತ ಕನ್ಫ್ಯೂಸ್ ಆಗ್ಬಿಡುತ್ತೆ. ಸರಿ, ಅದಕ್ಕೆ ಏನ್ ಮಾಡೋಣ ಅಂತೀಯಾ? ಅಪ್ಪ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು? ಈ ಹುಡುಗಿ ಸೆಕ್ರೆಟರಿ ಬದಲು ಯಾರಾದ್ರೂ ಮೇಲ್ ಸೆಕ್ರೆಟರಿ ಇದ್ದಿದ್ರೆ ಸ್ವಲ್ಪ ಕಂಫರ್ಟಬಲ್ ಆಗಿರೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.